ಹಾಯ್ ಎವ್ರಿವನ್ ಹೆಂಗದಿರಿ ಚಲೋ ಇದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಶ್ರೀದೇವಿ ಜಿ ಎಂ ಫುಡೀಸ್ ಚಾನಲ್. ನಾನಿವತ್ತು ನಿಮಗೆ ಪಾಲಕ್ ರೈಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಆಮೇಲೆ ರೀ ಪೊಟ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮೇಲಿನ ಶಪ್ಪಿ ತೆಗೆದ್ಬಿಟ್ರಿ ಅದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದಾದ್ಮೇಲೆ ರೀ ಒಂದು ಟೊಮೆಟೊ ತೊಗೊಂಡೇನಿ ರೀ. ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಉದ್ದುದಕ್ಕೆ ರೀ. ಆಮೇಲೆ ರೀ ಒಂದು 4 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಖಾರ ಇರೋದ್ರಿಂದ ಸ್ವಲ್ಪ 4 ತೊಗೊಂಡೇನಿ ರೀ. ನೀವು ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೋದು ರೀ. ಆಮೇಲೆ ರೀ ಇದಕ್ಕೆ ಕೊತ್ತಂಬರಿ ತೊಗೊಂಡೇನಿ ರೀ. ಆಮೇಲೆ ರೀ ಕರಿಬೇವು ತೊಗೊಂಡೇನಿ ರೀ. ಆಮೇಲೆ ರೀ ಅಲ್ಲ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಮತ್ತು ರೀ ಪಾಲಕ್ ತೊಗೊಂಡೇನಿ ರೀ. ಪಾಲಕ್ ರಿಚ್ ಆಫ್ ಐರನ್ ಇರುತ್ತೆ ರೀ. ಅದು ದೇಹಕ್ಕೆ ತುಂಬಾ ಒಳ್ಳೇದು ರೀ. ಇದನ್ನ ನಾವು ಏನು ಮಾಡ್ತೀವಿ ರೀ, ಸ್ವಲ್ಪ ನೀರಾಗ ಕುದಿಯಕ್ಕೆ ಇಡ್ತೇನೆ ರೀ ಅದನ್ನು. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ, ಅದಕ್ಕೋಸ್ಕರ ಅದನ್ನ ಫಸ್ಟ್ ನಾವು ಕುದಿಸ್ಬೇಕ್ರಿ ಸ್ವಲ್ಪ. ನೋಡ್ರಿ ಕುದಿಯಾಕತೈತಲ್ರಿ ಅದೀಗ. ಆಮೇಲೆ ರೀ ಆ ನೀರೆಲ್ಲ ಬಸದ್ರಿ ಅದನ್ನ ಹಿಂಡ್ಕೊಂಡ್ ಇಟ್ಕೋತೇನೆ ರೀ ಒಂದು ಕಡೆ ರೀ. ಪಾಲಕ್ ಇರ್ತೈತಲ್ರಿ ಅದ್ರಾಗಿಂದ ನೀರೆಲ್ಲ ತೆಗಿಬೇಕ್ರಿ. ಅದಕ್ಕೆ ಅದನ್ನ ಸ್ವಲ್ಪ ಹಿಂಡಿ ಇಟ್ಕೋತೇನೆ ರೀ ಅದನ್ನ ಸೈಡಕ್ಕೆ ರೀ. ಈಗ ರೀ ಒಂದು ಮಿಕ್ಸಿ ಜಾರ್ ತಗೋತೇನೆ ರೀ. ಅದ್ರೊಳಗೆ ರೀ ಪಾಲಕ್ ರೀ, ಟೊಮೆಟೊ ರೀ, ಮೆಣಸಿನ್ಕಾಯಿ ರೀ ಮತ್ತು ಅಲ್ಲ ಬೆಳ್ಳುಳ್ಳಿ ಇರ್ತೈತಲ್ರಿ ಅದನ್ನ ಹಾಕ್ತೇನೆ ರೀ. ಹಾಕ್ಬಿಟ್ಟು ಅದನ್ನ ರುಬ್ಬಬೇಕ್ರಿ. ಈಗ ನೋಡ್ರಿ ಅದೆಲ್ಲ ರುಬ್ಬಿದ್ದು ಪೇಸ್ಟ್ ರೀ ಹೆಂಗೈತೆ ನೋಡ್ರಿ ಇದು. ಈಗ ಒಗ್ಗರಣೆ ಕೊಡೋಣ ಬರ್ರಿ. ಒಗ್ಗರ್ನೆಗೆ ರೀ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ ರೀ. ಜೀರಿಗೆ, ಸಾಸಿವೆ ರೀ ಮತ್ತು ಕರಿಬೇವು ಹಾಕಾಕತ್ತೇನೆ ರೀ. ಈಗ ಅದಕ್ಕೆ ರೀ ಬಟಾಟೆ ಮತ್ತು ಉಳ್ಳಾಗಡ್ಡಿ ಹಾಕಿ ಹುರ್ಕೋಬೇಕ್ರಿ ಸ್ವಲ್ಪ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಂಗೆ ಹುರಿಬೇಕ್ರಿ. ಅದಾದ್ಮೇಲೆ ರೀ ಅದು ರುಬ್ಬಿದ ಮಿಶ್ರಣ ಇರ್ತೈತಲ್ರಿ ಅದನ್ನ ಹಾಕ್ಬೇಕ್ರಿ ಅದಕ್ಕೆ ರೀ. ಅದೆಲ್ಲ ಮಿಶ್ರಣ ಹಾಕಿದ್ಮೇಲೆ ರೀ ಹಸಿ ವಾಸನೆ ಹೋಗುತ್ತನ ರೀ ಅದನ್ನ ಚೆನ್ನಾಗಿ ಹುರಿಬೇಕಾಗುತ್ತೆ ರೀ. ನೋಡ್ರಿ ಈಗ ಅದನ್ನ ಎಷ್ಟು ಚೆನ್ನಾಗೆಲ್ಲ ಹುರಿದಿದ್ದೀನಿ ರೀ ನಾನು. ಸ್ವಲ್ಪ ಕಲರು ಚೇಂಜ್ ಆಗೈತೆ ನೋಡ್ರಿ ಅದು. ವಿಡಿಯೋ ರೀ ಸ್ಕಿಪ್ ಮಾಡಿ ನೋಡ್ಬೇಡ್ರಿ, ಪೂರ್ತಿ ನೋಡ್ರಿ ಅಂದ್ರೆ ಎಲ್ಲ ಗೊತ್ತಾಗುತ್ತೆ ರೀ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕಾಕತ್ತೇನೆ ರೀ ಒಗ್ಗರ್ನೆಗೆ ರೀ. ಅದಾದ್ಮೇಲೆ ರೀ ಗರಂ ಮಸಾಲ ಹಾಕಾಕತ್ತೇನೆ ರೀ ಸ್ವಲ್ಪ. ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ರೀ. ಈಗ ರೀ ನಾನು ಅಕ್ಕಿ ಹಾಕಾಕತ್ತೇನೆ ರೀ. ನಾವು ರೀ 4 ಮಂದಿ ಇರೋದ್ರಿಂದ ರೀ ನಾನು ಅಕ್ಕಿ ರೀ 2 ವಾಟೆ ತೊಗೊಂಡಿದ್ದೀನಿ ರೀ. ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೇನೆ ರೀ ಈಗ. ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಟ್ರಿ. ಈಗ 2 ವಾಟೆಗೆ ಅಕ್ಕಿಗೆ ರೀ ನಾನು 4 ವಾಟೆ ನೀರು ಹಾಕ್ತೇನೆ ರೀ. ಅದನ್ನ ರೀ ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ. ಸ್ವಲ್ಪ ಕುದಿಯಾಕತ್ತೈತಂದ್ರೆ ಸ್ವಲ್ಪ ಟೇಸ್ಟ್ ಉಪ್ಪ ಖಾರ ಎಲ್ಲ ಟೇಸ್ಟ್ ನೋಡ್ಬಿಟ್ರಿ ಕುಕ್ಕರ್ ಬಾಯ್ ಹಾಕ್ತೇನೆ ರೀ. ಹಾಕ್ಬಿಟ್ರಿ ಅದನ್ನ 1-2 ವಿಸಿಲ್ ಹೊದಿಸ್ತೇನೆ ರೀ. ಆಯ್ತಂದ್ರೆ ರೀ ನೋಡ್ರಿ ನಿಮ್ದು ಪಾಲಕ್ ರೈಸ್ ರೆಡಿ ಆಗೈತ್ರಿ. ಪಾಲಕ್ ರೈಸ್ ರೈತಾ ಜೊತೆ ತಿಂದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ತುಂಬಾ ಟೇಸ್ಟ್ ಆಗಿರುತ್ತೆ ರೀ. ಇದು ಮಾಡಾಕು ಈಸಿ ಆಗೈತ್ರಿ ಮತ್ತು ಬೇಗ ಆಗುತ್ತೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರೀ ಶೇರ್ ಮಾಡ್ರಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗ್ರಿ ಬೆಲ್ ಐಕಾನ್ ಒತ್ತಿರಿ. ಥ್ಯಾಂಕ್ ಯು.